ವೆಲ್ಕಮ್ ಟು ತಿಲಕ ಪ್ರಶಾಂತ್ ಚಾನಲ್. ಇವತ್ತು ನಾನು ಸ್ಪೈಸಿ ಆ್ಯಂಡ್ ಟೇಸ್ಟಿಯಾದ ಎಗ್ ಕರಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಕಲ್ತಿದ್ದೀನಿ ಆ ಥರ ಎಗ್ ಕರಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ಹೇಳಿಬಿಡ್ತೀನಿ. ಇದಕ್ಕೆ 6 ಮೊಟ್ಟೆ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 1 ಈರುಳ್ಳಿ ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ, ಇದು ರುಬ್ಬಕ್ಕೆ 5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಆಮೇಲೆ ರುಬ್ಕೊಳ್ಳೋಕ್ಕೆ ತೆಂಗಿನ ತುರಿ, ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಉಪ್ಪು, ಗರಂ ಮಸಾಲ ಪುಡಿ, ಧನಿಯಾ ಪೌಡ್ರು, ಆಮೇಲೆ ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಐಟಮ್ಸ್ ಇಟ್ಕೊಂಡು ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಫಸ್ಟು ರುಬ್ಬಬೇಕಾಗಿರೋ ಐಟಮ್ನ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಜಾರ್ ತೊಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಜೊತೆಗೆ ನಾವು ಏನೇನು ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಇಷ್ಟು ಫ್ರೈ ಮಾಡಿರೋ ಐಟಮ್ಸ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ತಿಕ್ ಪೇಸ್ಟ್ ಬರೋಕ್ಕೆ ಎಷ್ಟು ನೀರು ಬೇಕು ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಪೇಸ್ಟಾಗಿ ಮಾಡ್ಕೊಳ್ಬೇಕು. ಅದು ತರಿಯಾಗಿರಬಾರ್ದು, ಪೇಸ್ಟ್ ನುಣ್ಣಗೆ ಆಗೋ ಥರ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಮಾಡಿಕೊಂಡು ಅದನ್ನೊಂದು ಸೈಡ್ಗೆ ಇಟ್ಕೊಂಡು ಈಗ ಅದೇ ಕಡಾಯಿಗೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಅಂತ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ 1 ಈರುಳ್ಳಿ, ಅದ್ರ ಜೊತೆಗೆ 2 ಟೊಮ್ಯಾಟೊ, ಅದ್ರ ಜೊತೆಗೆ 2 ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಅದು ಸಾಫ್ಟ್ ಆಗೋ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಬೇಕು. ಹೀಗಿದು ಫ್ರೈ ಆದಮೇಲೆ ನಾವೇನು ಪುದೀನ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದು ಪೇಸ್ಟು, ನಾನಿಲ್ಲಿ 2 ಸ್ಪೂನಷ್ಟು ಪುದೀನ ಪೇಸ್ಟ್ ತೊಗೊಂಡಿದ್ದೀನಿ. ಆ ಪುದೀನ ಪೇಸ್ಟ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ರುಬ್ಕೊಂಡು ಅದನ್ನು ಹಾಕ್ಕೊಂಡು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ಮಟ್ಟಕ್ಕೆ ಗ್ರೇವಿ ಬೇಕು ಅದಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ನಾವು ಏನು ಡ್ರೈ ಸ್ಪೈಸಸ್, ಪೌಡರ್ ಸ್ಪೈಸಸ್ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಬೇಕು. ನಾವು ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಬಟ್ ನಾವಿಲ್ಲಿ ಜಾಸ್ತಿ ಎಣ್ಣೆ ಯೂಸ್ ಮಾಡದೇ ಇರೋದ್ರಿಂದ ಎಣ್ಣೆ ಬಿಟ್ಕೊಳ್ಳಲ್ಲ, ನಾವು ತುಪ್ಪನೇ ಯೂಸ್ ಮಾಡಿರೋದ್ರಿಂದ ಅದು ಫ್ರೈ ಆಗ್ತಾ ಆಗ್ತಾ ಕನ್ಸಿಸ್ಟೆನ್ಸಿ, ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು
ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾವು ಬಾಯ್ಲ್ಡ್ ಮಾಡ್ಕೊಂಡಿರೋ ಎಗ್ನ ಹಾಫ್ ಕಟ್ ಮಾಡಿಕೊಂಡು ಬೇಕಾದರೂ ಹಾಕ್ಕೋಬೋದು. ನಿಮಗೆ ಫುಲ್ ಎಗ್ ಬೇಕಂದ್ರೂ ಹಾಕ್ಕೋಬೋದು. ಈಗ ಎಗ್ ಹಾಕ್ಕೊಂಡ್ಮೇಲೆ ಅದನ್ನು ನೀಟಾಗಿ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಎಗ್ ಒಳಗಡೆ ಯಾಲ್ಕೆಲ್ಲ ಆಚೆ ಬಂದುಬಿಡುತ್ತೆ. ಇಲ್ಲ, ಅದಕ್ಕೆ ಸ್ಲೋ ಆಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಸಿಮ್ ಇಟ್ಕೊಂಡು ಅದು ಕುಕ್ ಆಗೋಕ್ಕೆ ಬಿಡಬೇಕು. ಇದಾದಮೇಲೆ ನಾವು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ಇದು ಸ್ಪೈಸಿಯಾಗಿ ಚಪಾತಿ ಜೊತೆ, ರೋಟಿ ಜೊತೆ, ಯಾವುದ್ರ ಜೊತೆ, ದೋಸೆ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಅದನ್ನು ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಒಂದ್ಸಲಿ ಟ್ರೈ ಮಾಡಿ ಆ್ಯಂಡ್ ಹೇಗಿದೆ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.